ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಉಕ್ರೇನ್ ಮೇಲೆ ರಷ್ಯಾದ ಅಣ್ವಸ್ತ್ರ ಯುದ್ಧ ತಪ್ಪಿಸಿದ್ದು ಪಿಎಂ ಮೋದಿ ಪೋಲೆಂಡ್. ಪ್ರಧಾನಿ ಮೋದಿ ಹೇಳಿಕೆಗೆ ಚೀನಾ ಮೆಚ್ಚುಗೆ, ಸ್ಥಿರ ಸುಭದ್ರ ಸಂಬಂಧಕ್ಕೆ ಬದ್ಧ ಚೀನಾ ವಿದೇಶಾಂಗ ವಕ್ತಾರರ ಹೇಳಿಕೆ. 8ನೇ ವೇತನ ಆಯೋಗ ರಚನೆಗೆ ನಿರ್ಧಾರ. ಇಂದು ತಡರಾತ್ರಿ ಸುನೀತಾ ಭೂಮಿಗೆ, ಬುಧವಾರ ಮುಂಜಾನೆ 3ಕ್ಕೆ ನೌಕೆ ಭೂಸ್ಪರ್ಶ, 9 ತಿಂಗಳ ಬಳಿಕ ಆಗಸದಿಂದ ಭೂಮಿಗೆ. ಫ್ಯಾನ್ಸ್ ಎದುರು ಆರ್ಸಿಬಿ ಅನಾವರಣ, ಹೊಸ ನಾಯಕ ಪಾಟೀದಾರ್ ಮೇಲೂ ಪ್ರೀತಿ ಇರಲಿ ಎಂದ ಕೊಹ್ಲಿ, ಕಪ್ ಗೆಲುವಿಗೆ ತಂಡ ರೆಡಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಚಂದ್ರಯಾನ 5 ಯೋಜನೆಗೆ ಕೇಂದ್ರ ಅಸ್ತು, ಜಪಾನ್ ಸಹಯೋಗದಲ್ಲಿ 250 ಕಿಲೋ ರೋವರ್ ನೌಕೆ ರವಾನೆಗೆ ಸಜ್ಜು. ಕಾವೇರಿ ಕೊಳದಲ್ಲಿ ಮಳೆ, ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗಿನಲ್ಲಿ ವರುಣಾರ್ಭಟ, ಹುಣಸೂರಲ್ಲಿ ಸುಂಟರಗಾಳಿ. ರಾಜ್ಯದಲ್ಲಿ ಬಿಸಿಲಾಘಾತ ಹೆಚ್ಚಳ, ಬಿಸಿಲ ಬೇಗೆಗೆ ತತ್ತರ, ಹಲವು ಕಾಯಿಲೆಗಳಿಗೆ ಆಹ್ವಾನ, ಕಳೆದ 25 ದಿನಗಳಲ್ಲಿ 10,000 ಪ್ರಕರಣ. ಭಾರತದ ವಾಂಟೆಡ್ ಉಗ್ರರಿಗೆ ಜೀವಭೀತಿ, ಅನಾಮಿಕರ ದಾಳಿಗೆ ಬೆಚ್ಚಿದ ಪಾಕ್ ಉಗ್ರರ ಪಡೆ. ಸ್ವಿಸ್ ಓಪನ್ ಇಂದಿನಿಂದ ಕಣದಲ್ಲಿ ಸಿಂಧು, ಲಕ್ಷ್ಯ ಸೆನ್.